ಒಂದಾನೊಂದು ಊರಿನಲ್ಲಿ ಸುಮಾರು 800 ವರ್ಷಗಳ ಹಿಂದೆ ನಾಚಪ್ಪ ಎನ್ನುವ ಸಾಮಾನ್ಯ ವ್ಯಕ್ತಿಯು ಈಗ ದೇವಾಲಯವಾಗಿರುವ ಆವರಣ 800 ವರ್ಷಗಳ ಹಿಂದೆ ಕಾಡುಗುಟ್ಟ ಮರಗಳಿಂದ ಕೂಡಿತ್ತು. ನಾಚಪ್ಪ ಎನ್ನುವ ಸಾಮಾನ್ಯ ವ್ಯಕ್ತಿಯು ದನ ಕುರಿ ಹಸುಗಳನ್ನು ಮೇಯಿಸಿಕೊಂಡು ಜೀವನ ಮಾಡುತ್ತಾ ಇರುವವನು ಒಂದು ದಿನ ದನ ಕುರಿ ಹಸುಗಳನ್ನು ಮೇಯಿಸುತ್ತಾ ದೇವಾಲಯದ ಆವರಣದಲ್ಲಿ ವಿಶ್ರಾಂತಿಗಾಗಿ ಬಂದು ಒಂದು ಮರದ ಕೆಳಗೆ ಮಧ್ಯಾಹ್ನದ ಸಮಯದಲ್ಲಿ ಮಲಗಿರುವಾಗ ಅವನ ತಲೆಯ ಕೆಳಗೆ ಭೂಮಿಯಲ್ಲಿ ಘರ್ಷಣೆಯಾಗಿ ಕಲ್ಲಿನ ರೂಪದಲ್ಲಿ ಉದ್ಭವವಾಗಿ ಎದ್ದಂತಾಯಿತು. ಆಗ ಆತನು ಭಯಭ್ರಾಂತನಾಗಿ ಎದ್ದು ಕಾಡು ಮೃಗಗಳಿಂದ ಪ್ರಾಣ ರಕ್ಷಣೆಗಾಗಿ ತನ್ನ ಬಳಿ ಇಟ್ಟುಕೊಂಡಿದ್ದ ಗಂಡಾಗುಡ್ಲಿಯಿಂದ ಹಾಕಿಬಿಟ್ಟನು. ಹಾಕಿದ ತಕ್ಷಣವೇ ಆತನಿಗೂ ಮತ್ತು ಆತನ ದನ ಹಸು ಕುರಿಗಳಿಗೂ ಕಣ್ಣುಗಳು ಹೋಯಿತು, ಕತ್ತಲು ಬಳಿದಂತಾಯಿತು. ಆತನು ಭಯಭ್ರಾಂತನಾಗಿ ನನಗೇನು ತಿಳಿಯದು, ನಾನೇನು ಅರಿಯನು, ಯಾವ ದೈವಾಶಕ್ತಿಯೋ ನನಗೆ ತಿಳಿಯದು ಎಂದು ದೇವರಲ್ಲಿ ಪ್ರಾರ್ಥಿಸಿದಾಗ ಆಗಿನ ಕಾಲದಲ್ಲಿ ದೇವರ ಅನುಗ್ರಹ ನಮಗೆ ತಿಳಿಯಬೇಕಾದರೆ ಆಕಾಶವಾಣಿ ರೂಪದಲ್ಲಿ ಮಾತಿನ ಮೂಲಕ ತಿಳಿಯಪಡಿಸುತ್ತಿದ್ದಂತೆ ಅದೇ ರೀತಿಯಾಗಿ ನಾಚಪ್ಪನಿಗೂ ಕೂಡ ಭಕ್ತ